ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಒಂದು ವಿದ್ಯಾರ್ಥಿದು ಕಾಮೆಂಟ್ ಹಾಕಿರುವಂಥದ್ದು ನಾನು ಕೂಡ ನಿಮಗೆ ಭಾಳ ಸಲ ಕೂಡ ರಿಮೈಂಡರ್ ಮಾಡಿದ್ದೇನೆ. ಇಲ್ಲಿ ನೋಡಿ, MIT ಸ್ಟೂಡೆಂಟ್ಸ್ ಯಾರು ಇದು ಒಂದು ಕಾಲೇಜಲ್ಲಿ ಅಡ್ಮಿಷನ್ಸ್ ಸೇರ್ಕೋಬೇಡ್ರಿ. ರಜೆನೂ ಇಲ್ಲ, ಗೌರ್ಮೆಂಟ್ ಹಾಲಿಡೇಯಿಂದ ಕೆಲಸ ಅಂದರೆ ಗೌರ್ಮೆಂಟ್ ಹಾಲಿಡೇ ಇದ್ದಾಗ ಕೂಡ ಕೆಲಸ ಮಾಡಬೇಕು. ಫೇಲ್ ಆದರೆ 1 ವರ್ಷ ಎಕ್ಸ್ಟ್ರಾ ಕೆಲಸ ಮಾಡಬೇಕು ಅಂತ ಇವರು ಕಾಮೆಂಟ್ ಹಾಕಿರುವಂಥದ್ದು. ಫ್ರೆಂಡ್ಸ್ ನೋಡಿ, ಈಗಾಗಲೇ ಕೌನ್ಸ್ಲಿಂಗ್ ಪ್ರಕ್ರಿಯೆ ಕಂಪ್ಲೀಟ್, ಫಸ್ಟ್ ರೌಂಡ್ದು ಕೌನ್ಸ್ಲಿಂಗ್ ಪ್ರಕ್ರಿಯೆ, ಈಗ ಅಡ್ಮಿಷನ್ ಪ್ರಕ್ರಿಯೆ ನಡೀತಾ ಇದ್ದು ಅಭ್ಯರ್ಥಿಗಳು ಹೋಗಿ ಅಡ್ಮಿಷನ್ ತೊಗೊತಾ ಇದ್ದೀರಿ. ಒಂದು ರಿಮೈಂಡರ್ ಮಾಡಲಿಕ್ಕೆ ನಾನು ಭಾಳ ಪದೇ ಹೇಳಿಕೆ ಬಯಸ್ತೀನಿ. ಏನಪ್ಪ ಅಂತಂದರೆ, ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಿರುವಂಥದ್ದು, ಯಾಕೆ ಗೋರ್ಮೆಂಟ್ ಕಾಲೇಜುಗಳಲ್ಲಿ ರಜೆಗಳನ್ನು ಕೊಡೋದಿಲ್ಲ. ಗೋರ್ಮೆಂಟ್ ರಜೆ ಇದ್ದರೂ ರಜೆ ಕೊಡೋದಿಲ್ಲ, ಹಾಫ್ ಡೇ ಕೊಡ್ತಾರೆ. ಅಂದರೆ ಅರ್ಧ ದಿನ, 1 ಗಂಟೆ 2 ಗಂಟೆ ತನಕನೂ ಡ್ಯೂಟಿ ಮಾಡಲೇಬೇಕಾಗುತ್ತೆ. ಯಾಕೆ ರಜೆಗಳನ್ನು ಕೊಡೋದಿಲ್ಲ ಗೌರ್ಮೆಂಟ್ ಕಾಲೇಜುಗಳಲ್ಲಿ, ಪ್ರೈವೇಟ್ ಕಾಲೇಜುಗಳಲ್ಲಿ ಯಾಕೆ ಮಾತ್ರ ರಜೆಗಳನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಸ್ವಲ್ಪ ಸ್ಪಷ್ಟೀಕರಣ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ ಅಭ್ಯರ್ಥಿಗಳೇ, ಈಗಾಗಲೇ ನೀವು ಗೌರ್ಮೆಂಟ್ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ನಾನು ಏನು ಒಂದು ಕಾಮೆಂಟ್ ಓದಿ ಹೇಳಿದ್ನಲ್ಲ, ಹಂಗೆ ನೋಡಿದರೆ ಸುಮಾರು ಕಾಮೆಂಟ್ಗಳು ಸಿಗ್ತವೆ, ಸುಮಾರು ನನಗೆ ಕಾಲ್ಗಳು ಬರುವಂಥದ್ದು. ಸರ್, ಯಾಕೆ ಗೋರ್ಮೆಂಟ್ ಕಾಲೇಜುಗಳಲ್ಲಿ ಗೋರ್ಮೆಂಟ್ ರಜೆಗಳನ್ನು ಕೊಡೋದಿಲ್ಲ, ಸರ್ಕಾರಿ ರಜೆಗಳನ್ನು ಯಾಕೆ ಅಲ್ಲಿ ಕೊಡೋಂಗಿಲ್ಲ, ಪ್ರೈವೇಟಲ್ಲಿ ಮಾತ್ರ ಯಾಕೆ ವಿದ್ಯಾರ್ಥಿಗಳು ಎಲ್ಲ ಗೋರ್ಮೆಂಟ್ ರಜೆಗಳನ್ನು ಕೊಡ್ತಾರೆ, ಅವರಿಗೆ ಏನೋ ರಜೆ ಬಂದರೂ ಕೂಡ ಕೊಟ್ಟುಬಿಡ್ತಾರೆ, ಆದರೆ ಗೋರ್ಮೆಂಟ್ ಕಾಲೇಜುಗಳಲ್ಲಿ ಯಾಕೆ ಕೊಡೋದಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಕ್ಲೇರಿಫೈ ಕೊಡಿ ಅಂತ ಕೂಡ ಕಾಮೆಂಟ್ ಹಾಕಿದ್ರು. ನಾನು ಅದಕ್ಕೆ ಸುಮ್ಮನೆ ಅಲ್ಲಿ ಕಾಲೇಜಲ್ಲಿ ಕೇಳ್ಕೊಡ್ರಿಯಪ್ಪ ಅಂತ ಹೇಳಿ ಸುಮ್ಮನೆ ಬಿಡ್ತಿದ್ದೆ. ನೋಡಿ ಫ್ರೆಂಡ್ಸ್, ಗೋರ್ಮೆಂಟ್ ಕಾಲೇಜುಗಳಲ್ಲಿ ಯಾರು ಅಡ್ಮಿಷನ್ ಮಾಡಿಸಿರ್ತಾರೆ, ಏನು ಪ್ರಾಬ್ಲಮ್ ಅಂತಂದರೆ, ನಾನು ಮಾಹಿತಿ ತಿಳ್ಕೊಂಡಂಗೆ ವಿದ್ಯಾರ್ಥಿಗಳನ್ನು ನಾವು ಹಾಸ್ಪಿಟ್ಲ್ಗಳಲ್ಲಿ ಪೋಸ್ಟಿಂಗ್ ಹಾಕೋದ್ರಿಂದ ಹಾಸ್ಪಿಟ್ಲಂತ ಬಂದು ಇಡೋಕ್ಕಾಗೋದಿಲ್ಲ. ಗೌರ್ಮೆಂಟ್ ರಜೆ ಆಗಲಿ, ಸರ್ಕಾರಿ ರಜೆ ಆಗಲಿ, ಹಬ್ಬ ಹರಿದಿನಗಳಲ್ಲಿ ಏನಪ್ಪ ಅಂತಂದ್ರೆ ಹಾಸ್ಪಿಟ್ಲನ್ನು ಬಂದ್ ಮಾಡಲಿಕ್ಕೆ ಬರೋದಿಲ್ಲ. ಹೀಗಾಗಿ ಅಲ್ಲಿ ಅಭ್ಯರ್ಥಿಗಳಿಗೆ, ಅಂದರೆ ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳನ್ನು ಪೋಸ್ಟಿಂಗ್ ಹಾಕಿರ್ತೀವಿ, ಅಲ್ಲಿ ಕೆಲಸ ಮಾಡಲಿಕ್ಕೆ ಅಂದರೆ ಪ್ರಾಕ್ಟಿಕಲಿಗೆ ಹಾಕಿರ್ತೀವಿ. ಅವರೇನಾದರೂ ರಜೆ ಮಾಡಿಬಿಟ್ರೆ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಕೆಲಸ ಸ್ಟಾಪ್ ಆಗಿಬಿಡುತ್ತೆ. ಮತ್ತು ಗೌರ್ಮೆಂಟ್ ರಜೆಗಳಲ್ಲಿ ಕೂಡ ಪೇಷಂಟ್ಗಳು ಬರ್ತಾನೆ ಇರ್ತಾರೆ ಹಾಸ್ಪಿಟ್ಲ್ಗಳಲ್ಲಿ. ಸೊ ಅವಾಗೇನು ಮಾಡಬೇಕು, ಹೀಗಾಗಿ ನಾವು ರಜೆಗಳನ್ನು ಕೊಡೋದಿಲ್ಲ ಅಂತ ಕೂಡ ಮಾಹಿತಿ ಇರುವಂಥದ್ದು. ಎಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಮಾತ್ರ ಹೇಳ್ತಿರುವಂಥದ್ದು. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ಇದು ಒಂದೇ ಕೋರ್ಸ್ನವ್ರಿಗೆ ಸೀಮಿತವಾಗಿರೋದಿಲ್ಲ. ಇದು ಎಲ್ಲ ಕೋರ್ಸ್ನವ್ರಿಗೂ, ಯಾರು ಪ್ಯಾರಾಮೆಡಿಕಲ್ ಗೋರ್ಮೆಂಟ್ ಕಾಲೇಜುಗಳಲ್ಲಿ ಮಾಡ್ತಾಯಿದ್ದೀರಿ, ಸೊ ಅವರುಗಳಿಗೆ ಏನಪ್ಪ ಅಂದರೆ ಇದು ಅನ್ವಯವಾಗುತ್ತೆ ಹೊರತು ಇದು ಒಂದು ಕೋರ್ಸ್ನವ್ರಿಗೆ ರಜೆ, ಇನ್ನೊಂದು ಕೋರ್ಸ್ನವ್ರಿಗೆ ರಜೆ ಇಲ್ಲ, ಈ ಥರ ಇಲ್ಲ. ಎಷ್ಟು ಕೋರ್ಸ್ಗಳು ಇರ್ತಾವೆ ಆ ಒಂದು ಗೋರ್ಮೆಂಟ್ ಕಾಲೇಜುಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಮನಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಡ್ಯೂಟಿ ಹಾಕುವಂಥದ್ದು ಇರ್ಬೋದು ಮತ್ತು ರಜೆಗಳನ್ನು ಕೊಡುವಂಥದ್ದು ಇರ್ಬೋದು. ಸೊ ಹೀಗಾಗಿ ಇಲ್ಲಿ ಗೋರ್ಮೆಂಟ್ ರಜೆಗಳನ್ನು ನೀವು ಎಕ್ಸೆಪ್ಟೇಷನ್ ಮಾಡುವ ಹಾಗೆಯೇ ಇಲ್ಲ. ಗೌರ್ಮೆಂಟ್ ಕಾಲೇಜುಗಳಲ್ಲಿ ರಜೆ ಕೊಡ್ತಾರಪ್ಪ ಅನ್ನೋದು ಸುಳ್ಳು ಮಾತು. ಯಾಕಂತಂದ್ರೆ ಅಲ್ಲಿ ರಜಾ ದಿನಗಳಲ್ಲೇ ಜಾಸ್ತಿ ಏನಪ್ಪ ಅಂತಂದರೆ, ರಜಾ ದಿನಗಳಲ್ಲೇ ಏನು ಮಾಡ್ತಾರೆ ಅಂದರೆ ಡ್ಯೂಟಿ ಕಂಪಲ್ಸರಿ ಹಾಕ್ತಾರೆ ಮತ್ತು ನೀವು ಮಾಡಲೇಬೇಕಾಗತ್ತೆ. ನೀವೇನಾದರೂ ರಜೆ ಹಾಕಿದರೆ ಅಲ್ಲಿ ಹಾಸ್ಪಿಟ್ಲ್ ಇರುವಂಥ ಪೇಷಂಟ್ಗಳಿಗೆ ತೊಂದರೆ ಆಗೋದರಿಂದ ನಿಮಗೆ ರಜೆಗಳನ್ನು ಕೊಡೋಂಗಿಲ್ಲ. ಓಕೆನಾ. ಆಮೇಲೆ ನೀವು ನಮ್ಗೆ ಗೊತ್ತಿರಲಿಲ್ಲ, ಆಮೇಲೆ ನಾವು ರಜೆ ಮಾಡ್ತೀವಿ ಅಂತಂದರೆ ಅದು ನಿಮಗೆ ಶಾರ್ಟೇಜ್ ಆಫ್ ಅಟೆಂಡೆನ್ಸಲ್ಲಿ ಬರುತ್ತೆ, ಮತ್ತು ಆಮೇಲೆ ನಿಮಗೆ ಎಕ್ಸಾಮ್ ಕೂಡ ಅಲೋ ಮಾಡಿ ಕೊಡೋಂಗಿಲ್ಲ. ಹೀಗಾಗಿ ತುಂಬ ಯೋಚನೆ ಮಾಡಿಕೊಡ್ರಿ. ಭಾಳ ರಜೆ ಮಾಡುವಂಥ ಅಭ್ಯರ್ಥಿಗಳಿರ್ಬೋದು, ಕಾಲೇಜುಗಳನ್ನು ತಪ್ಪಿಸುವಂಥ ಅಭ್ಯರ್ಥಿಗಳಿಗೆ ಗೌರ್ಮೆಂಟ್ ಕಾಲೇಜುಗಳು ಸೂಟೇಬಲ್ ಅಲ್ಲ. ಓಕೆ. ಆಮೇಲೆ ನೀವು ಅಲ್ಲಿ ಸಿಕ್ಕೊಂಡು ಒದ್ದಾಡಿ ಆಮೇಲೆ ಎಕ್ಸಾಮ್ಗೆ ಅಲೋ ಮಾಡಿ ಕೊಡೋದಿಲ್ಲ, ಆಮೇಲೆ ನೀವು ನನಗೆ ಮೆಸೇಜ್ ಹಾಕಬೇಕು, ಆಮೇಲೆ ಕಮೆಂಟ್ಸ್ ಹಾಕೋದು, ಈ ಥರಗಳನ್ನು ಕೂಡ ನಾನು ಸುಮಾರು ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನೋಡಿರುವಂಥದ್ದು. ನಮ್ಗೆ ಗೊತ್ತಿರಲಿಲ್ಲ ಅಂಥೇಳಿ. ಸೊ ಈ ವರ್ಷ ನಾನು ಮುಕ್ತವಾಗಿ ಮಾತಾಡ್ತಾ ಇದ್ದೀನಿ. ಯಾಕಂತಂದರೆ ನಿಮಗೂ ಸಫರ್ ಆಗಬಾರ್ದು ಅನ್ನೋ ಸಲುವಾಗಿ ಹೇಳ್ತಾ ಇರುವಂಥದ್ದು. ಗೌರ್ಮೆಂಟ್ ರಜೆ ಇರೋದಿಲ್ಲ.